ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ಸಾಲ ಯಾರಿಗಿರೋದಿಲ್ಲ ಹೇಳಿ? ಬಡವ್ರಿಗಾದ್ರೆ ಚಿಕ್ಕ ಮಟ್ಟದಲ್ಲಿ ಸಾಲ ಇರುತ್ತೆ, ಶ್ರೀಮಂತರಿಗಾದ್ರೆ ದೊಡ್ಡ ಮಟ್ಟದಲ್ಲಿ ಸಾಲ ಇರುತ್ತೆ. ಒಟ್ಟಿನಲ್ಲಿ ಸಾಲ ಮಾಡದೇ ಇರೋರು ಅಥವಾ ಸಾಲದ ಬಾಧೆ ಇಲ್ಲದೆ ಇರೋರು ಇಲ್ಲ ಅಂತ ಹೇಳ್ಬೋದು. ಆದರೆ ಈ ಸಾಲಕ್ಕೆ ಯಾವ ರೀತಿಯಾಗಿ ನಾವು ತಾಂತ್ರಿಕ ವಿದ್ಯೆ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಬಹುದಾ? ಇದೆಲ್ಲವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾದ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಸಾಲದಿಂದ ಶೂಲ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ಕೊಳ್ತಾ ಬರ್ತಾ ಇದ್ದೀವಿ. ಈ ಸಾಲ ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ ಗುರುಗಳೇ. ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಎಲ್ಲರಿಗೂ ಒಂದು ರೀತಿಯಾದಂಥ ಸಾಲಗಳು ಇದ್ದೇ ಇರುತ್ತೆ. ಈ ಸಾಲದ ಬಾಧೆಯಿಂದ ಮುಕ್ತಿ ಸಿಗಬೇಕು ಅಂತಂದ್ರೆ ಏನ್ ಮಾಡಬೇಕು ಗುರುಗಳೇ? ನೋಡಿ, ಸಾಲದಿಂದ ಮುಕ್ತಿ ಸಿಗಬೇಕಂದ್ರೆ ಸಾಲ ಮಾಡೋದೇ ತಪ್ಪು ಅಂತ ಹೇಳ್ತೀವಿ. ಮಾಡಿಬಿಟ್ಟಿರ್ತೀವಿ. ಅದು ಏನಾಗ್ಬಿಟ್ಟಿದೆ ಈಗಿನ ದಿನಮಾನಗಳಲ್ಲಿ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಅನ್ನೋದು ಜಾಸ್ತಿ ಆಗಿದೆ. ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗ್ತದೆ. ಸಾಲ ಅನ್ನೋದು ಆಪತ್ತಿನಿಂದ, ವಿಪತ್ತಿನಿಂದ, ಯಾವುದೋ ಒಂದು ಅನಾಹುತದಿಂದ ಸಂಭವ ಆದರೆ ಅದಕ್ಕೆ ಒಂದು ಕರುಣೆ ಅನ್ನೋದಿರುತ್ತೆ. ಅಥವಾ ಹೌದು ಮಾಡಿದ್ದಾನೆ, ಏನೋ ಒಂದು ಸಂದರ್ಭ ಸನ್ನಿವೇಶ ಬಂದಿದೆ, ಉದಾಹರಣೆಗೆ ಯಾವುದೋ ಆರೋಗ್ಯ ಕೆಟ್ಟೋಗಿರುತ್ತೆ, ಹೋಗ್ಬೇಕು ಆಸ್ಪತ್ರೆಗೆ, ಖರ್ಚು ಮಾಡಲೇಬೇಕಾಗುತ್ತೆ, ಏನೋ ಸಾಲ ಮಾಡ್ಕೊಂಡಿದ್ದಾನೆ, ಸರಿ, ಅದಕ್ಕೇನು ಮಾಡ್ಲಿಕ್ಕಾಗಲ್ಲ. ದುರಹಂಕಾರದಿಂದ, ದುರ್ನೀತಿಯಿಂದ, ಅಥವಾ ಏನೋ ತಿರ್ಸ್ತೀನಿ ಅನ್ನೋವಂತಹ ಒಂದು ಹುಂಬತನ ಇರ್ತದಲ್ಲ ಮನುಷ್ಯನಿಗೆ, ಇದರಿಂದ ಸಾಲ ಮಾಡ್ಕೊಳೋದು ಮಹಾ ಅಪರಾಧ. ಯಾರೋ ಒಂದು ಸ್ನೇಹಿತ ಕಾರ್ ತಗೊಂಡ, ಕೊಡೋರಿದ್ದಾರೆ ಬ್ಯಾಂಕವರು, EMI ಸಾಲ ಕೊಡ್ತಾರೆ, ನೀವೊಂದು ಕಾರ್ ತಗೊಳ್ಳಿ. ಆ ಒಂದು ಯೋಗ್ಯತೆ ಇರಬೇಕಲ್ಲ. ಅಷ್ಟು ಮಟ್ಟಿಗೆ ದುಡಿತಿದ್ದವ ನಾವು, ಸಾಲ ತೊಗೊಂಡಿದ್ದು ತೀರಿಸ್ಲಿಕ್ಕೆ ನಮ್ಗೆ ಶಕ್ತಿ ಇದೆಯಾ? ಆ ಮಟ್ಟಿಗೆ ದುಡಿಮೆ ಇದೆಯಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 100 ರೂಪಾಯಿ ದುಡಿದ್ಬಿಟ್ಟು 150 ರೂಪಾಯಿ ಸಾಲ ಮಾಡಿದ್ರೆ ಹೊರೆ ಹೆಂಗೆ? ಇದ್ಯಾವುದೂ ಯೋಚನೆ ಮಾಡೋದಿಲ್ಲ. ಅಲ್ಲಿ ಯೋಚನೆ ಬರೋದೇನೋ ನನಗೆ ಬೇಕು. ಈ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಹೇಳ್ತೀವಿ ನಾವು. ಏನು ಸಿಗುತ್ತೆ ಅದು ಪಡಿಬೇಕು, ಹೆಂಗೆ ಸಿಗುತ್ತೆ ಅದು ತೊಗೊಂಡ್ಬಿಡ್ಬೇಕು. ಸಾಲ, ಅವ್ನ ಮನೆ ತೊಗೊಂಡ ಸಾಲ, ಅವ್ನ ಮನೆ ಕಟ್ಟಿದ್ನ ಸಾಲ ತೊಗೊಂಡ, ಅಥವಾ ಯಾವುದೋ ಫ್ರಿಜ್ ಸಿಗುತ್ತೆ, ವಾಷಿಂಗ್ ಮಿಷಿನ್ ಸಿಗುತ್ತೆ, ಸಾಲದಲ್ಲಿ ತೊಗೊತಾರೆ. ಈ ಬಾಪ್ತುಗಳು ಜಾಸ್ತಿ ಆಗ್ತಾ ತಲೆ ಮೇಲೆ ಹೊರೆ ಬಂದು ಕುಂತಿರುತ್ತೆ. ಪಾಪ ಭಾಳಷ್ಟು ಹೆಣ್ಮಕ್ಳು ಬರ್ತಾ ಇರ್ತಾರೆ, ಈ ಸಂಘದ ಸಾಲ ಅಂತೇಳಿ ಅದು ಕೂಡ ಮಾಡಿರ್ತಾರೆ. ಪಾಪ ಅವರು ಒಂದಲ್ಲ 10 ಕಡೆ ಮಾಡಿರ್ತಾರೆ ಅವರು. ಆ ಸಂಘ, ಈ ಸಂಘ, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅನ್ನೋದು ಅವ್ರದ್ದು ಲೆಕ್ಕಾಚಾರ. ಇವರು ಎಲ್ಲ ಹೋಗ್ತಾರೆ, ಒಂದು 20-25 ಸಾವಿರ ಸಂಬಳಕ್ಕೆ ಹೋಗ್ತಾರೆ, ತಿಂಗಳಾದರೆ ಬಡ್ಡಿ ಕಟ್ಕೊಂಡೇ ಹೋಗ್ತಾ ಇರ್ತಾರೆ, ಯಾವುದೋ ಸಾಲ ಮಾಡಿ. ಹೀಗೆ ದುಡ್ದಿದ್ದೆಲ್ಲ ಸಾಲಕ್ಕೆ ಹೋಗ್ತಾ ಇರುತ್ತೆ, ಅಥವಾ ಬಡ್ಡಿಗೆ ಹೋಗ್ತಾ ಇರುತ್ತೆ. ಸಾಲ ಮಾತ್ರ ತಿರೋದಿಲ್ಲ, ಇರೋದು ಮಾತ್ರ ಬೆಂಗಳೂರಲ್ಲಿ ಅಥವಾ ಎಲ್ಲೋ ಒಂದು ಜಾಗದಲ್ಲಿ. ಜೀವನ ಯಾವಾಗ ಉದ್ಧಾರ ಆಗಬೇಕು, ಯಾವಾಗ ನೆಮ್ಮದಿಯಾಗಿ ಊಟ ಮಾಡಬೇಕು ಅವನು. ಮತ್ತು ಇರೋದ್ರಲ್ಲಿ ಚೆನ್ನಾಗಿದ್ದಿದ್ರೆ ಇಷ್ಟು ಮಟ್ಟಿಗೆ ಆಗ್ತಾ ಇರಲಿಲ್ಲ. ಕೆಲವೊಂದು ಕಡೆ ಏನಾಗುತ್ತೆ, ಯಾರಿಗೋ ಉಪಕಾರ ಮಾಡ್ಲಿಕ್ಕೆ ಹೋಗ್ತಾರೆ ಜನ. ಯಾರೊಬ್ಬರು ಬರ್ತಾರೆ, ಅಕ್ಕ ಅಂತಾರೋ, ಅಣ್ಣ ಅಂತಾರೋ, ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಭಾಳ ಅನ್ಯೂನ್ಯತವಾಗಿರ್ತಾರೆ. ಏನು ಇವರು ಅಡುಗೆ ಮನೆಗೆ ಹೋಗೋದು ಬೇಡ, ಅವರೇ ಬಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಡೋಷ್ಟು ಅವರು ನಯವಾಗಿ ಮಾತಾಡ್ತಾ ಇವ್ರ ಕಡೆಯಿಂದ ಒಂದು 5 ಲಕ್ಷನೋ 10 ಲಕ್ಷ ತೊಗೊಂಡು ಕಣ್ಣಿಗೆ ಕಾಣದಿರೋ ಓಡೋಗಿರ್ತಾರೆ. ಒಂದು ಇನ್ನೂ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ, ಇದೇ ರೀತಿಯಲ್ಲಿ ಪುಸಲಾಯಿಸ್ಬಿಟ್ಟು ಬೇರೆ ಯಾರ ಹತ್ರನಾದ್ರೂ ಇವರು ಜಾಮೀನು ಹಾಕ್ಬಿಟ್ಟು, ಮಧ್ಯದಲ್ಲಿ ಶ್ಯೂರಿಟಿ ಹಾಕ್ಬಿಟ್ಟು ಅವ್ರ ಕಡೆಯಿಂದ ದುಡ್ಡು ತೊಗೊಂಡು ಇವ್ರು ಓಡೋಗಿರ್ತಾರೆ. ತೊಗೊಂಡವನು ಕೊಟ್ಟಿರೋನು ಬಿಡೋದಿಲ್ಲ, ಮಧ್ಯದಲ್ಲಿ ಸಿಗಾಕೊಂಡು ಅವ್ರ ಸಾಲ ತೀರಿಸುವಂಥ ಒಂದು ಪ್ರಮೇಯ ಬರ್ತಾ ಇದೆ. ಗಂಡಂಗೆ ಗೊತ್ತಿಲ್ಲದೇ ಹೆಂಡತಿ ಪಾಪ ಎಷ್ಟೋ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಸಾಲ ತೀರಿಸುವಂಥ. ಕೊನೆಯದಾಗ ಗೊತ್ತಾದ್ರೆ ಏನಾಗುತ್ತೆ ಅಲ್ಲಿ ಜೀವನ, ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೀಗೆ ನೋಡಿ, ಒಂದು ಸನ್ನಿವೇಶದಲ್ಲಿ ಏನಾಯಿತು, ಇರೋಬರ ಚಿನ್ನ ಎಲ್ಲ ತೊಗೊಂಬಂದ್ಬಿಟ್ಟೆ, ಯಾವುದದು ಗೋಲ್ಡ್ ಲೋನ್ ಅಂತ ಹೇಳಿ ಮಾಡ್ತಾರೆ ನೋಡಿ, ಹೋಗಿ ಇಟ್ಟರು. ಒಂದು 5 ಲಕ್ಷ ದುಡ್ಡು ಬಂತು. 5 ಲಕ್ಷ ಎಷ್ಟು, 1 ರೂಪಾಯಿನೋ ಬಡ್ಡಿ ಇರುತ್ತೆ ಅದಕ್ಕೆ. ಇವ್ರು ತೊಗೊಂಡು 2 ರೂಪಾಯಿನೋ 3 ರೂಪಾಯಿ ಹಿಂಗೆ ಬಡ್ಡಿ ಆಸೆಗೋಸ್ಕರ ಎಷ್ಟೋ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದು. ಕೊಟ್ಟಿದ್ದಾರೆ, ಅವ್ನು ತೊಗೊಂಡೋದ. ಈ ಕಡೆ ಚಿನ್ನ ಆ ಕಡೆ ಹೋಯ್ತು, ದುಡ್ಡು ಹೋಯ್ತು, ಮಧ್ಯದಲ್ಲಿ ಇವ್ರು ಸಿಗಾಕೊಂಡ್ರು. ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೊಟ್ಟು ಸಮಸ್ಯೆ ಮಾಡ್ಕೊಂಡಿರೋದು ಉಂಟು, ಸಾಲ ತಗೊಂಡು ಸಮಸ್ಯೆ ಮಾಡ್ಕೊಂಡಿರೋದು ಉಂಟು. ಅದರಲ್ಲಿ ಏನಾಗುತ್ತೆ, ಸಾಲ ತೊಗೊಂಡ್ಬಿಟ್ರೆ ಬೆಳಗಿನ ಜಾವ 5ರಿಂದ 6 ಗಂಟೆ ಅನ್ನೋಷ್ಟರಲ್ಲಿ ಮನೆ ಬಿಡಬೇಕು, ರಾತ್ರಿ 11 ಗಂಟೆ ಆದಮೇಲೆ ಮನೆ ಸೇರ್ಕೋಬೇಕು. ಇಲ್ಲಾಂದರೆ ಸಾಲಗಾರರು ಮನೆ ಗಂಟೆ ಬಂದು ಕಿರ್ಚಾಡ್ತಾ ಇರ್ತಾರೆ. ಹೋಗ್ಲಿ, ಅವನೇನೋ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಅಂಗಡಿ ಇಟ್ಟಿದ್ದಾನಂದರೆ ಅಂಗಡಿಗೆ ಹೋಗ್ಬಿಟ್ಟು ಸುಮ್ಮನೆ ಕಿರಿಕಿರಿ ಮಾಡೋದು. ಯಾಕಂದರೆ ಅವ್ನು ತಿರ್ಸೋಕ್ಕೂ ಬಿಡೋದಿಲ್ಲ ಇವರು.
ಬಿಟ್ಟರೆ ಏನೋ ತಿರ್ಸ್ಬೋದು. ಅಂಗಡಿ ಹತ್ರ ಹೋಗಿ ಜಗಳ ಮಾಡಿದ್ರೆ ಅವ್ನು ಅಂಗಡಿನೂ ತೆಗಿಯಲ್ಲ. ಬರೀ ಯೋಚನೆ ಆಲೋಚನೆಯಲ್ಲೇ ಈ ಸಾಲನೂ ತಿರಲ್ಲ, ದುಡಿಮೆನೂ ಇಲ್ಲ, ಜೀವನ ಅನ್ನೋದು ಅಧಪತನ ಆಗಿರುತ್ತೆ. ಈ ಲೆಕ್ಕಾಚಾರದಲ್ಲಿ ಸಮಸ್ಯೆಗಳು ಮಾಡ್ಕೊಳೋದು ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಪ್ರಮಾದಗಳು ನಮ್ಗೆ ಜಾಸ್ತಿ, ನಾವು ಮಾಡ್ಕೊಳ್ಳೋಂಥ ಎಡವಟ್ಟುಗಳೇ ನಮ್ಗೆ ಜಾಸ್ತಿ ಆಗಿರುತ್ತೆ. ಒಳ್ಳೆಯ ರೀತಿಯಲ್ಲಿ ಹೂಡಿಕೆ ಮಾಡ್ಕೊಂಡು ಅಥವಾ ಎಲ್ಲಾದರೂ ಒಂದು ಒಳ್ಳೆಯ ಹಣಕಾಸನ್ನು ಸದ್ವಿನಿಯೋಗ ಮಾಡ್ಕೊಂಡು ಏನಾದರೂ ಒಂದು ಮಾಡಿದರೆ ಆಪತ್ತಿಗೆ ವಿಪತ್ತಿಗೆ ಬಂದೇ ಬರುತ್ತೆ. ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋದ್ರೂ ತೊಂದರೆ ಇಲ್ಲ. ಸಾಲ ಪಡಿಬೇಕು, ಸಾಲ ಮಾಡಬೇಕು, ತೋರಿಕೆಗೋಸ್ಕರ ಏನೋ ಮಾಡಬೇಕು ಅನ್ನೋ ಅಂಥೇಳಿ ನೀವು ಹೇಳ್ದಂಗೆ ಸಾಲ ಅನ್ನೋ ಶೂಲಕ್ಕೆ ಒಳಗಾಗ್ತಾರೆ. ಕೊನೆಯದಾಗ ಅದು ತನ್ನೇ ತಾನು ಆಹುತಿ ತೆಗೆದುಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಓಕೆ ಗುರುಗಳೇ, ಈಗ ಯಾವ ರೀತಿ ಸಾಲಗಳಾಗುತ್ತೆ, ಸಾಲಗಳಾದರೆ ಯಾವ ರೀತಿ ಬಾಧೆಗಳಾಗುತ್ತೆ, ಯಾವ ರೀತಿಯಾಗಿ ತೊಂದರೆಗಳಾಗುತ್ತೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಈಗ ಎಲ್ಲ ತೊಂದರೆಗಳಿಂದ ನಮ್ಗೆ ಮುಕ್ತಿ ಬೇಕು ಅಂದರೆ ಯಾವ ರೀತಿ ಪರಿಹಾರಗಳನ್ನು ನಾವು ಮಾಡ್ಕೋಬೋದು ಗುರುಗಳೇ? ನೋಡಿ, ಸಾಲಕ್ಕೆ ಪರಿಹಾರ ಅಂತ ಹೇಳಿ ಎಲ್ಲೂ ಇಲ್ಲ. ಸಾಲ ಮಾಡಿದ್ದು ಅಂದರೆ ಸಾಲ ತೀರಿಸ್ಬೇಕು. ಸಾಲ ತೀರಿಸ್ಬೇಕಂದ್ರೆ ದುಡಿಬೇಕು. ಆ ದುಡಿಯೋಕ್ಕೂ ಸಮಯ ಕೊಡೋದಿಲ್ಲ, ಅಥವಾ ಬೇರೆ ಬೇರೆ ಅನಿಷ್ಟಗಳು ನಡೀತಾ ಇರುತ್ತೆ. ಯಾಕಂದರೆ ಹಣ ಮರದಲ್ಲಿ ಬೆಳೆಯೋದಿಲ್ಲ, ದುಡಿದ್ರೆ ಮಾತ್ರ ದುಡ್ಡು. ಶ್ರಮದ ಹಿಂದೆ, ಆ ತತ್ವದ ಹಿಂದೆ ಹಣವನ್ನು ಸಂಪಾದನೆ ಮಾಡ್ಬೋದು. ಆದರೂ ಕೂಡ ಪರಿಹಾರ ನಾನು ನಿಮಗೆ ಸರಳವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಈ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂದರೆ ಸಾಲದಂಥ ಕ್ರಿಯೆಗಳು ನಡೆದಿದ್ದಾವೆ, ಕಿರಿಕಿರಿ ಆಗ್ತಾ ಇದೆ, ನಿಜ. ಈ ಸಾಲಗಾರರ ಉಪ್ಪಳ ನಿಲ್ಲಬೇಕು, ಅಥವಾ ಹಣದ ಹರಿವು ಹೆಚ್ಚಳ ಆಗಬೇಕು, ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಅದು ಪ್ರಗತಿ ಆಗಬೇಕು. ಆಗಲೇ ನಿಮ್ಮ ಸಾಲಕ್ಕೆ ಒಂದು ಇತಿಶ್ರೀ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಸ್ವಲ್ಪ ಸಮಯ ಕೊಟ್ಟರೆ ನೀವು ಏನೋ ಒಂದು ಯೋಚನೆ ಮಾಡಿ ದುಡಿಮೆ ಮಾಡ್ಕೊಂಡು ಸಾಲ ತೀರಿಸ್ಬೋದು ಒಂದು. ಅಥವಾ ಮಾಡುವಂಥ ಕೆಲಸದಲ್ಲಿ ಲಾಭ ಗೀಭ ಬಂದರೆ ಸಾಲ ತೀರಿಸ್ಬೋದು, ಸಾಲ್ವೇಷನ್ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಯೋಚನೆ ಮಾಡಬೇಕಂದ್ರೆ ಆ ಮನೆಯಲ್ಲಿ ಧನಾತ್ಮಕವಾದಂಥ ವೃದ್ಧಿ ಬರಬೇಕು. ಹಾಗೆ ದೈವ ಅನ್ನೋದು ಸಂಪನ್ನ ಆಗಬೇಕು. ದೈವಿಕ ಬಲ ಅನ್ನೋದು ಬಂದರೆ ಖಂಡಿತವಾಗಿ ಸಾಲದಂತಹ ಸಮಸ್ಯೆ ಬಾಧೆಗಳು ಪರಿಹಾರಕ್ಕೆ ದಾರಿ ಕೊಡುತ್ತೆ. ನೋಡಿ, ದೇವ್ರ ಮನೆ ಇರುತ್ತೆ, ಮನೆಯಲ್ಲಿ ದೇವ್ರ ಕೋಣೆ ಇರುತ್ತೆ, ಅಥವಾ ದೇವ್ರ ಕೋಣೆ ಇಲ್ಲ ಅಂದ್ರೂ ಶೆಲ್ಫ್ ಥರ ಮಾಡಿ ಒಂದು ದೇವ್ರ ಫೋಟೋ ಗಿಟ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆ ಸ್ಥಳದಲ್ಲಿ ನಾನು ಹೇಳುವಂಥ ವಸ್ತು ನೀಡಿ, ಇದು ನಿಮಗೆ ಪ್ರಗತಿಗೆ ಸಹಾಯ ಆಗುತ್ತೆ. ಒಂದು ಜೊತೆಗೆ ಆ ಮನೆಯಲ್ಲಿ ಒಂದು ಪಾಸಿಟಿವಿಟಿ ತರುತ್ತೆ. ಹಾಗೆ ಹಣಕಾಸಿನ ಅಟ್ರಾಕ್ಷನ್ ಅಂತ ವಶ ಅಥವಾ ಆಕರ್ಷಣೆ ಮಾಡಲಿಕ್ಕೆ ಇದು ಶಕ್ತವಾಗಿರುತ್ತೆ. ಬೆಳ್ಳಿ ಛತ್ರಿ ಸಿಗುತ್ತೆ ನಿಮಗೆ, ಚಿಕ್ಕದಾಗಿರುತ್ತೆ, ಏನು ದೊಡ್ಡ ಛತ್ರಿ ಬೇಡ ನಮಗೆ. ಈ ದೇವ್ರ ಮನೆಯಲ್ಲಿ ಇಡೋವಂಥದ್ದು ಬೆಳ್ಳಿ ಛತ್ರಿ ಒಂದಿಷ್ಟೇ ಇಷ್ಟಿರುತ್ತೆ, ಚಿಕ್ಕದಾಗಿರುತ್ತೆ, 1 ಇಂಚಿದ್ರೂ ಸಾಕು ನಮಗೆ. ತೆಳುವಿದ್ರೂ ತೊಂದರೆ ಇಲ್ಲ. ಆ ಬೆಳ್ಳಿ ಛತ್ರಿಯನ್ನು ಆ ಮನೆಯಲ್ಲಿಡಿ, ಚಿಕ್ಕದಾಗಿರ್ತಕ್ಕಂಥದ್ದು. ಆ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಪಾದಕ್ಕೆ ಸಿಗುತ್ತೆ ಬೆಳ್ಳಿದು, ಅದು ಕೂಡ ಆ ದೇವ್ರ ಮನೇಲಿಡಿ. ಹಾಗೆ ಲಕ್ಷ್ಮೀ ಯಂತ್ರ, ನೀವು ಎಲ್ಲಾದರೂ ಒಂದು ಅಭಿಷ್ಟ ಸಿದ್ಧಿ ಮಾಡಿ ಮಹಾಲಕ್ಷ್ಮಿ ಯಂತ್ರವನ್ನು ತಂದೆ ಆ ಮನೆಯಲ್ಲಿಡಿ. ಭುಜಪತ್ರೆಲ್ಲಾರ ಮಾಡಿಸಿ ಅಥವಾ ತಾಮ್ರದ ತಗಡಲ್ಲಾದ್ರೂ ಮಾಡಿಸಿ, ನಿಮ್ಗೆ ಇರೋರಿದ್ರೆ ನೀವು ಬೆಳ್ಳಿಯಲ್ಲಾರ ಮಾಡಿಸಿ, ತೊಂದರೆ ಇಲ್ಲ, ನಿಮ್ಗೆ ಬಿಟ್ಟಿದ್ದದು. ನವಿಲುಗರಿ ಹಣದ ಒಂದು ಆಕರ್ಷಣೆಗೆ ಸಹಾಯ ಆಗುತ್ತೆ. ಮತ್ತು ಅರಳಿ ಎಲೆ, ಈ ಅರಳಿ ಎಲೆಯನ್ನು ನೀವು ಪ್ರತಿ ವಾರ ಚೇಂಜ್ ಮಾಡ್ತಾ ಹೋಗಿ, ಮಿಕ್ಕಿದ್ದೆಲ್ಲ ಹಾಗೇ ಇರಲಿ. ಅರಳಿ ಎಲೆನ ಪ್ರತಿ ವಾರ ಶುಕ್ರವಾರನೋ ಅಥವಾ ಶನಿವಾರನೋ ಯಾವ ವಾರ ನೋಡ್ಕೊಂಡ್ಬಿಟ್ಟು ಅದು ಚೇಂಜ್ ಮಾಡ್ತಾ ಹೋಗಿ ಹೊಸ ಎಲೆನ ತಂದಿಡ್ತಾ ಇರಿ. ಇದು ಆ ಮನೆಯ ಒಂದು ವಾತಾವರಣ ಬದಲಾಯಿಸುತ್ತೆ. ಅಥವಾ ಈ ನಿಮ್ಮ ಒಂದು ಲಕ್ಷಣ ನೋಡಿದ ತಕ್ಷಣ ಏನು ಸಾಲ ಕೊಟ್ಟಿದ್ರಲ್ಲ ಅದು ತೀರಿಸ್ತಾನೆ, ಇವ್ರಿಗೊಂದು ಸಮಯ ಕೊಡಬೇಕು ಅನ್ನೋಂಥ ವ್ಯವಧಾನ ಕೂಡ ಅವ್ರಿಗೆ ಬರಬೇಕು. ನೋಡಿ, ಈ ಪರಿಹಾರದಿಂದ ಸಾಲ ತೀರೋದಿಲ್ಲ, ಸಾಲ ತೀರಲಿಕ್ಕೆ ಮಾರ್ಗಗಳು ಸೂಚನೆ, ದಾರಿ ಕಾಣುತ್ತೆ ನಿಮಗೆ. ಆ ಒಂದು ನಿಟ್ಟಿನಲ್ಲಿ ಈ ಪರಿಹಾರ ನಿಮಗೆ ಬಹಳ ಸಹಕಾರಿಯಾಗುತ್ತೆ. ಖಂಡಿತ ಇದರಿಂದ ಸಾಲದಂಥ ಬಾಧೆ ಅಥವಾ ಆರ್ಥಿಕವಾದಂಥ ಸಮಸ್ಯೆ, ಕಿರಿಕಿರಿ, ಕಾಡಾಟ, ಸಾಲದ ವಿಷಯವಾಗಿ ಹಣದ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದರೆ ಅದು ಹೊರಗಡೆ ಬರಲಿಕ್ಕೆ ಇದೊಂದು ದಾರಿಯಾಗಿ ನಿಮಗೆ ಗೋಚರ ಆಗುತ್ತೆ. ಮಾಡ್ಬೋದು, ಇದು ತೊಂದರೆ ಇಲ್ಲ. ಗುರುಗಳೇ, ಸಾಲದ ಬಾಧೆಗಳಿಂದ ಯಾವ ರೀತಿ ಸರಳ ಪರಿಹಾರಗಳನ್ನು ಪಡ್ಕೊಳ್ಬೇಕು, ಜೊತೆಗೆ ಯಾವ ರೀತಿಯಾಗಿ ನಾವು ದುಡಿಮೆಯನ್ನು ಕೂಡ ಮಾಡಬೇಕು ಅನ್ನುವಂಥ ವಿಧಾನಗಳನ್ನು ತಿಳಿಸ್ಕೊಟ್ರಿ ಗುರುಗಳೇ. ಎಲ್ಲ ಉಪಯುಕ್ತ ಮಾಹಿತಿಗಳಿಗಾಗಿ ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ನೀವು ಕೂಡ ವಿಪರೀತವಾಗಿ ಸಾಲವನ್ನು ಮಾಡ್ಕೊಂಡು ಬಿಟ್ಟಿದ್ರೆ ಅಥವಾ ಸಾಲದ ಬಾಧೆಗಳಿಂದ ನೀವು ಕೂಡ ತುಂಬ ಅನುಭವಿಸ್ತಾ ಇದ್ರೆ ಸರಳ ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ತಾಂತ್ರಿಕ ವಿದ್ಯೆ ಮೂಲಕ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಅದೆಲ್ಲವನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೀವಿ. ಇದು ನಿಮಗೆ ಈ ಉಪಯುಕ್ತ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನೀವು ಕೂಡ ಗುರುಗಳನ್ನು ಭೇಟಿ ಆಗಬೇಕು ಅಂತಿದ್ರೆ ನೀವು ಫೋನ್ ಕಾಲ್ ಮುಖಾಂತರ ಕೂಡ ಸಮಾಲೋಚನೆಯನ್ನು ಮಾಡ್ಬೋದು, ಅಥವಾ ಗುರುಗಳನ್ನು ನೇರವಾಗಿ ಬಂದು ಭೇಟಿ ಆಗಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗಳಿಗೆ ಕರೆ ಮಾಡಿ ಗುರುಗಳನ್ನು ನೇರವಾಗಿ ಭೇಟಿ ಆಗ್ಬೋದು. ನಮಸ್ಕಾರ.